ಇನ್ನು ಶಿವಮೊಗ್ಗದಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ತೀರ್ಥಹಳ್ಳಿ ಸಾಗರ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ನದಿಗಳು ಕೂಡ. ತೀರ್ಥಹಳ್ಳಿ ಸಾಗರ ತಾಲೂಕಿನಲ್ಲಿ ಮಳೆ ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಅಪಾಯ ಮಟ್ಟ ಮೀರಿ ನದಿಗಳು ಕೂಡ ಹರಿತಾ ಇವೆ. ತೀರ್ಥಹಳ್ಳಿಯಲ್ಲಿ ಮಾಲತಿ ನದಿ ಉಕ್ಕಿ ಹರಿತಾ ಇದೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಗಮನಿಸ್ತಾ ಇರಬಹುದು, ಸದ್ಯ ಶಿವಮೊಗ್ಗದಲ್ಲೂ ಕೂಡ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ. ಮುಖ್ಯವಾಗಿ ತೀರ್ಥಹಳ್ಳಿ ಸಾಗರ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹೀಗಾಗಿ ಅಲ್ಲಿರುವಂಥ ಹಳ್ಳ ಕೊಳ್ಳ ಮತ್ತು ನದಿಗಳು ಕಂಪ್ಲೀಟ್ ಆಗಿ ಭರ್ತಿ ಆಗಿದೆ, ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ಒಂದಿಷ್ಟು ಅವಘಡಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ರಸ್ತೆಗಳು ಬಂದ್ ಆಗಿದೆ, ರಸ್ತೆಗಳು ಕಂಪ್ಲೀಟ್ ಆಗಿ ಕೆರೆಯಂತಾಗಿದೆ. ಇದರ ಜೊತೆಗೆ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ, ಯಾರು ಕೂಡ ಮನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯ ಪರಿಸ್ಥಿತಿ ಉಂಟಾಗಿದೆ. ಗಮನಿಸ್ತಾ ಇದ್ದೀವಿ. ನಾನು ಈಗ ನಿಂತಿರೋದು ನಾಬ್ಲಾ ಸೇತುವೆ ಹತ್ರ. ನಾಬ್ಲಾ ಸೇತುವೆ ಈಗ ತುಂಬಾ ಬ್ಲಾಕ್ ಆಗಿದೆ. ಇದರಿಂದ ಎಲ್ಲರಿಗೂ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಫಸ್ಟ್ ಆಗಿ ಶಾಲೆ ಮಕ್ಕಳಿಗೆ, ಏನಕ್ಕಂದ್ರೆ ಶಾಲೆ ಇಲ್ಲಿಂದ ಹೋಗುವಂತ ಹೊನ್ನೆತಾಳ ಆಗಿರ್ಬೋದು, ಗುಡ್ಡಕೆರೆ ಆಗಿರ್ಬೋದು, KPS ಬೇಗ ಶಾಲೆ ಮಕ್ಕಳಾಗಿರ್ಬೋದು, ಇಲ್ಲಿ ಗಾಡಿ ಹೋಗೋಗಿರೋದಲ್ಲ, ಅವಾಗ ನಮ್ಗೆ ಎಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಈಗ ಆಲ್ರೆಡಿ ನಮ್ಗೆ 2 ದಿನ ರಜೆ ಆಗಿತ್ತು, ನಿನ್ನೆ ಮತ್ತೆ ಇವತ್ತು. ಹಾಗೆ ಇಲ್ಲಿಂದ ಹೋಗೋ ವಾಹನಗಳಿಗೂ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಈಗ ಹೋಗ್ಬೇಕಾದ್ರೆ ಇಲ್ಲಿ ಹೋಗಕ್ಕಾಗಲ್ಲ. ಗುಡ್ಡಕೆರೆ ಅಥವಾ ಹೊನ್ನೆತಾಳಿಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಆಗುಂಬೆ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ಕಮಾಡಿ ಮೇಲೆ ಹೋಗ್ಬೇಕು. ಅವಾಗ್ಲೂ ಅವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ನಾನು ಈಗ ನಿಂತಿರೋದು ನಾಬ್ಲಾ ಸೇತುವೆ ಹತ್ರ. ನಾಬ್ಲಾ ಸೇತುವೆ